ತಂದೆ ತಾಯಿಯ ತ್ಯಾಗವನ್ನು ಅರಿಯದ ಮಕ್ಕಳೇ ಮುಂದೆ ನೀವು ತಂದೆ ತಾಯಿಗಳಾಗುವಿರಿ. ತಾಯಿ ತಂದೆ ದೇವರ ಸಮಾನ ಎಂದು ನಮ್ಮ ಸಂಸ್ಕೃತಿ ಹೇಳುತ್ತದೆ. ಆದರೆ ಇಂದಿನ ಸಮಾಜದಲ್ಲಿ ಒಂದು ನೋವಿನ ಪ್ರಶ್ನೆ ನಮ್ಮ ಮುಂದೆ ನಿಂತಿದೆ. ತಂದೆ ತಾಯಿಗಳ ಅಸ್ತಿತ್ವವೇ ಇಂದು ಪ್ರಶ್ನಾರ್ಥಕವಾಗಿದೆ. ಜೀವನವನ್ನೇ ಮಕ್ಕಳಿಗಾಗಿ ಮುಡಿಪಾಗಿಟ್ಟ ತಂದೆ ತಾಯಿಯ ತ್ಯಾಗವನ್ನು ಎಷ್ಟು ಮಕ್ಕಳು ನಿಜವಾಗಿ ಅರ್ಥಮಾಡಿಕೊಳ್ಳುತ್ತಾರೆ? ಒಬ್ಬ ತಾಯಿ ತನ್ನ ಮಗುವಿಗಾಗಿ ನಿದ್ದೆಯನ್ನೇ ತ್ಯಜಿಸಿ, ಒಬ್ಬ ತಂದೆ ತನ್ನ ಆಸೆಗಳನ್ನು ಬದಿಗುತ್ತಿ ಮಗುವಿನ ಮೊದಲ ಹೆಜ್ಜೆಯಿಂದ ಹಿಡಿದು ಮಗುವಿನ ಎಲ್ಲಾ ಬೆಳವಣಿಗೆಯಲ್ಲಿ ಮಕ್ಕಳು ಸಮಾಜದಲ್ಲಿ ಸದೃಢ ವ್ಯಕ್ತಿಯಾಗಿ ನಿಲ್ಲುವವರೆಗೆ ಅವರ ತಮ್ಮ ಎಲ್ಲಾ ತ್ಯಾಗವನ್ನು ಮಾಡುತ್ತಾರೆ. ಮಕ್ಕಳ ಉಜ್ವಲ ಭವಿಷ್ಯ ಮತ್ತು ಅವರ ಮುಖದಲ್ಲಿ ನಗು ಕಾಣುವುದೇ ಅವರ ಸಂತೋಷ. ಜಗತ್ತಿನ ಜ್ಞಾನವನ್ನು ಮೊಬೈಲ್ ಮೂಲಕ ಹಿಡಿದಿರುವ ಹೊಸ ಪೀಳಿಗೆಯ ಮಕ್ಕಳಿಗೆ ತಮ್ಮ ತಂದೆ ತಾಯಿಯ ಅನುಭವದ ಮಾತುಗಳಿಗೆ ಬೆಲೆಯಿಲ್ಲ. ಅವರ ಜೊತೆ ಮಾತನಾಡಲು ಸಮಯವಿಲ್ಲ. ಆಸರೆಯಾಗಬೇಕಾದ ಸಮಯದಲ್ಲಿ ಕೆಲವರು ಅವರನ್ನು ನಿರ್ಲಕ್ಷಿಸುತ್ತಾರೆ. ಮಾತಿನಲ್ಲಿ ಗೌರವ ಕಡಿಮೆಯಾಗುತ್ತದೆ. ಇದರಿಂದ ಮಾನಸಿಕವಾಗಿ ನೋಯುತ್ತಾರೆ. ತಂದೆ ತಾಯಿಗಳ ಅಸ್ತಿತ್ವವೇ ಅಲ್ಲಿ ಒಂದು ಪ್ರಶ್ನೆಯಾಗುತ್ತದೆ. ಅವರ ಜೊತೆ ಮಾತನಾಡುವುದಿಲ್ಲ, ಸಮಯ ಕೊಡುವುದಿಲ್ಲ, ಅರ್ಥ ಮಾಡಿಕೊಳ್ಳುವುದಿಲ್ಲ, ಅವರ ನೊಂದ ಕಣ್ಣೀರು ಕಾಣುವುದಿಲ್ಲ. ಅನೇಕ ವೃದ್ಧ ತಂದೆ ತಾಯಿಗಳು ತಮ್ಮ ಮಕ್ಕಳ ಪ್ರೀತಿ ಮತ್ತು ಒಂದು ಮಮತೆಯ ಮಾತಿಗಾಗಿ ಕಾಯುತ್ತಿದ್ದಾರೆ. ಹಾಗಾಗಿ ಇಂದು ಅನೇಕ ವೃದ್ಧಾಶ್ರಮಗಳು ತೆರೆದುಕೊಳ್ಳುತ್ತಿವೆ. ಅವರಿಗೆ ದೊಡ್ಡ ಉಡುಗೊರೆಗಳ ಅಗತ್ಯವಿಲ್ಲ. ಸ್ವಲ್ಪ ಸಮಯ, ಒಂದು ಪ್ರೀತಿಯ ಮಾತು, ಒಂದು ಗೌರವದ ನೋಟ ಸಾಕು. ನಾವು ಇಂದು ಇರುವ ಸ್ಥಾನಕ್ಕೆ ಬರಲು ಯಾರು ಕಾರಣ ಎಂಬ ಪ್ರಶ್ನೆಗೆ ಉತ್ತರ ಒಂದೇ: ತಾಯಿ ಮತ್ತು ತಂದೆ. ತಂದೆ ತಾಯಿಯನ್ನು ಗೌರವಿಸುವ ಮಕ್ಕಳು ಜೀವನದಲ್ಲಿಯೂ ಗೌರವ ಪಡೆಯುತ್ತಾರೆ. ನಿಮ್ಮ ಒಂದು ಪ್ರೀತಿಯ ಮಾತು, ಒಂದು ನಡೆ, ಒಂದು ಗೌರವ ತಂದೆ ತಾಯಿಗಳಿಗೆ ಸ್ವರ್ಗವೇ ಸಿಕ್ಕಂತಾಗುತ್ತದೆ. ಅವರ ಸಂತೋಷವೇ ನಿಮಗೆ ವರವಾಗಿ, ಆಶೀರ್ವಾದವಾಗಿ, ದೊಡ್ಡ ಸಂಪತ್ತಾಗುತ್ತದೆ. ಅದನ್ನು ಯಾವುದೇ ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. ತಂದೆ ತಾಯಿಯನ್ನು ಗೌರವಿಸುವ ಮಕ್ಕಳು ಜೀವನದಲ್ಲಿಯೂ ಗೌರವ ಪಡೆಯುತ್ತಾರೆ. ನಿಮ್ಮ ಒಂದು ಪ್ರೀತಿಯ ಮಾತು, ಒಂದು ನಡೆ, ಒಂದು ಗೌರವ ತಂದೆ ತಾಯಿಗಳಿಗೆ ಸ್ವರ್ಗವೇ ಸಿಕ್ಕಂತಾಗುತ್ತದೆ. ಅವರ ಸಂತೋಷವೇ ನಿಮಗೆ ವರವಾಗಿ, ಆಶೀರ್ವಾದವಾಗಿ, ದೊಡ್ಡ ಸಂಪತ್ತಾಗುತ್ತದೆ. ಅದನ್ನು ಯಾವುದೇ ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. ಕೊನೆಯಲ್ಲಿ ಒಂದು ಮಾತು: ತಂದೆ ತಾಯಿ ನಿಮ್ಮ ಜೊತೆ ಇದ್ದಾಗ ಪ್ರೀತಿಸಿ, ಗೌರವಿಸಿ, ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ನಿಮ್ಮ ಜೀವನ ಸಾರ್ಥಕವಾಗುತ್ತದೆ. ಮೌಲ್ಯ ಅರಿಯುವುದಕ್ಕಿಂತ ಅವರು ಬದುಕಿರುವಾಗಲೇ ಅವರ ಕೈ ಹಿಡಿದು ಮಕ್ಕಳಂತೆ ನಡೆಸೋಣ. ಧನ್ಯವಾದ.